ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಟಿವಿಕೆ ಸರ್ಕಾರವನ್ನ ರಚಿಸಲು ಮೇ 10ರವರೆಗೆ ಡೆಡ್ಲೈನ್. ವಿಜಯ್ ದಳಪತಿಗೆ ಡೆಡ್ಲೈನ್ ಕೊಟ್ಟ ಗವರ್ನರ್. ಬಹುಮತ ಸಾಬೀತುಪಡಿಸಲು ಇನ್ನೆರಡೇ ದಿನ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ಇನ್ನು ದಳಪತಿ ವಿಜಯ್ ಅವರಿಗೆ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು ಹರ್ಲೇಕರ್. ಬಹುಮತ ಸಾಬೀತುಪಡಿಸಲು ಎರಡೇ ದಿನ ಅವಕಾಶವನ್ನ ಕೊಟ್ಟಿರುವಂತದ್ದು. ಒಂದ್ ವೇಳೆ ಬಹುಮತ ಸಾಬೀತುಪಡಿಸದಿದ್ದಲ್ಲಿ ಮುಂದಿನ ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಈಗಾಗಲೇ ಮಹತ್ವದ ಸಭೆಯಲ್ಲಿ ಡಿಎಂಕೆ ನಾಯಕರ ನಿರ್ಣಯ. ಇನ್ನು ಮಾಧ್ಯಮಗಳಿಗೆ ಟಿಕೆಎಸ್ ಇಳಂಗೋವನ್ ಹೇಳಿಕೆಯನ್ನ ನೀಡಿರುವಂತದ್ದು. ವಿಜಯ್ ಸರ್ಕಾರವನ್ನ ರಚಿಸಲು ಮೇ 10ರವರೆಗೆ ಡೆಡ್ಲೈನ್. ಇನ್ನೆರಡೇ ದಿನಗಳಷ್ಟೇ ಬಾಕಿ ಇರೋದು. ದಳಪತಿ ವಿಜಯ್ಗೆ ಗವರ್ನರ್ ಈಗಾಗಲೇ ಕಾಲಾವಕಾಶವನ್ನ ಕೊಟ್ಟಿರುವಂತದ್ದು. ಇನ್ನು ಒಂದ್ ವೇಳೆ ಬಹುಮತ ಸಾಬೀತುಪಡಿಸದಿದ್ದಲ್ಲಿ ಮುಂದಿನ ತೀರ್ಮಾನವನ್ನ ಗವರ್ನರೇ ತೆಗೆದುಕೊಳ್ತಾರೆ. ಸರ್ಕಾರವನ್ನ ರಚಿಸಲು ಟಿವಿಕೆ ವಿಫಲವಾದ್ರೆ ನಮ್ಮ ನಿರ್ಧಾರ ಪ್ರಕಟ. ಮಹತ್ವದ ಸಭೆಯಲ್ಲಿ ಡಿಎಂಕೆ ನಾಯಕರ ನಿರ್ಣಯ. ಈಗಾಗಲೇ ಮಾಧ್ಯಮಗಳಿಗೆ ಟಿಕೆಎಸ್ ಇಳಂಗೋವನ್ ಹೇಳಿಕೆಯನ್ನ ನೀಡಿರುವಂತದ್ದು. ಈಗಾಗಲೇ ತಮಿಳುನಾಡು ಸರ್ಕಾರದಲ್ಲಿ, ತಮಿಳುನಾಡು ರಾಜಕೀಯದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಒಂದ್ ಕಡೆ ಹೇಳ್ತಾರೆ ಡಿಎಂಕೆ ಹಾಗೂ ಎಐಡಿಎಂಕೆ ಸೇರಿ ನಾವು ಪಕ್ಷವನ್ನ ಕಟ್ಟೋಣ ಅಂತ, ಅವರು ಒಂದಾಗ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಹಾಗಾದ್ರೆ ಟಿವಿಕೆ ಪಕ್ಷದ ವಿಜಯ್ ಅವರೇ ಸಿಎಂ ಆಗ್ತಾರಾ ಅನ್ನೋದು ಕಾದ್ ನೋಡ್ಬೇಕಾಗುತ್ತೆ. ಒಂದ್ ರೀತಿಯಾಗಿ ಇಲ್ಲಿ ದಿನಕ್ಕೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಇನ್ನು ಟಿವಿಕೆ ಪಕ್ಷದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ಬೇಕನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಈಗಾಗಲೇ ವಿಜಯ್ ಇನ್ನೆರಡು ದಿನಕ್ಕೆ ಏನ್ ಸ್ಟ್ರಾಟರ್ಜಿಯನ್ನ ಮಾಡ್ತಾರೆ. ಹಾಗಾದ್ರೆ ಅವರ ಸ್ಟ್ರಾಟರ್ಜಿ ಇನ್ನೆರಡೇ ದಿನ ಇರೋದು. ಅಷ್ಟರೊಳಗೆ ಅವ್ರು ಏನ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಈಗಾಗಲೇ ಟಿವಿಕೆ ಪಕ್ಷಕ್ಕೆ ಕಾಂಗ್ರೆಸ್ ಬೆಂಬಲ ಸಿಕ್ಕಂತಾಗಿದೆ. ಆದ್ರೆ ನಿನ್ನೆ ಸ್ಥಳೀಯ ಪಕ್ಷಗಳು ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವಾಗ ಅವರು ಕೂಡ ಕೈ ಬಿಟ್ಟಿರುವಂತದ್ದು. ಅವರೀಗ ನಾವು ಡಿಎಂಕೆ ಪಕ್ಷಕ್ಕೆ ಬೆಂಬಲವನ್ನ ಕೊಡ್ತೀವಿ, ಡಿಎಂಕೆ ಪಕ್ಷವನ್ನ ಬಿಟ್ಟು ಹೋಗೋದಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಡಿಎಂಕೆ, ಎಐಡಿಎಂಕೆ, ಅಣ್ಣಾ ಡಿಎಂಕೆ ಇವರೆಬ್ರು ಕೂಡ ಸರ್ಕಾರವನ್ನ ರಚಿಸ್ತಾರಾ? ಹಾಗಾದ್ರೆ ಅವರ ಸಿದ್ಧಾಂತಗಳು ಬೇರೆ ಆಗಿದಾವೆ, ಇವರ ಸಿದ್ಧಾಂತಗಳು ಕೂಡ ಬೇರೆ ಆಗಿರುವಂತದ್ದು. ಆದ್ರೆ ಇವರಿಬ್ರು ಕೂಡ ಒಂದಾಗಿ ಸರ್ಕಾರವನ್ನ ಮಾಡ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ದಿನಕ್ಕೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಸತೀಶ್ ಆಂಜನಪ್ಪ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಸತೀಶ್, ಈಗ ಟಿವಿಕೆ ಪಕ್ಷದಲ್ಲಿ ಈಗ ಪ್ರೆಸೆಂಟ್ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಸತೀಶ್? ಅಂಕಿತ, ಟಿವಿಕೆಯಲ್ಲಿ ಈಗಾಗಲೇ ಮೀಟಿಂಗ್ ಶುರುವಾಗಿದೆ, ಮೀಟಿಂಗ್ ಆಗ್ತಾ ಇದೆ. ಬಟ್ ಟಿವಿಕೆಯ ಡೆವಲಪ್ಮೆಂಟ್ಸ್ ಏನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಇಲ್ಲ. ಟಿವಿಕೆ ಇನ್ನು ಮೀಟಿಂಗ್ ಅಲ್ಲೇ ಇದೆ ಏನ್ ಮಾಡ್ಬೇಕು ಅಂತ. ಯಾಕಂದ್ರೆ ಈಗಾಗಲೇ ನಿನ್ನೆ ಒಮ್ಮೆ ಮತ್ತೆ ಮೊನ್ನೆ ಒಮ್ಮೆ 2 ಬಾರಿ ಈಗಾಗಲೇ ರಾಜ್ಯಪಾಲರನ್ನ ಭೇಟಿಯಾಗಿ ಬಂದಿದ್ದಾರೆ. ರಾಜ್ಯಪಾಲರು 118 ಶಾಸಕರ ಬೆಂಬಲವನ್ನ ತೋರಿಸಿ ನನಗೆ ಅವ್ರನ್ನ ಎತ್ಕೊಂಡ್ಬಂದು ಇಲ್ಲಿ ಪರೇಡ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅವ್ರನ್ನು ನಿಮ್ಗೆ 118 ಶಾಸಕರ ಬಲ ಇದೆ ಅನ್ನೋದನ್ನ ಹೇಗ್ ನಂಬಲಿ? ಸೊ ಅದನ್ನ ನೀವು ಮೆಜಾರಿಟಿ ಪ್ರೂವ್ ಮಾಡಿ ಅಂತ ರಾಜ್ಯಪಾಲರು ಹೇಳಿರೋದ್ರಿಂದ ಈಗಾಗಲೇ ಟಿವಿಕೆ ಪಕ್ಷ ಆ ಒಂದು ಮೆಜಾರಿಟಿನ ಪ್ರೂವ್ ಮಾಡೋದಕ್ಕೆ ಸಾಕಷ್ಟು ಸರ್ಕಸ್ ಮಾಡ್ತಾ ಇದೆ. ಸಣ್ಣ ಪುಟ್ಟ ಪಕ್ಷಗಳಿಗೆ ಆಗ್ಲೇ ಸಂಬಂಧಪಟ್ಟಂತೆ ಅವ್ರಿಗೆ ನಿಮ್ಮ ಬೆಂಬಲ ಕೊಡಿ ಅನ್ನೋ ಒಂದು ರೀತಿಯಾಗಿ ಮನವಿ ಪತ್ರವನ್ನ ಸ್ವತಃ ವಿಜಯ್ ಅವರೇ ಕೊಟ್ಟಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯ ಕಾಂಗ್ರೆಸ್ ಹೊರತುಪಡಿಸಿ ಬೇರೆ ಪಕ್ಷಗಳು ಇನ್ನು ತಮ್ಮ ಬೆಂಬಲವನ್ನ ಕೊಟ್ಟಿಲ್ಲ. ಸೊ ನಾಳೆವರೆಗೂ ಟೈಮ್ ತಗೊಂಡಿದ್ದಾರೆ ವಿಸಿಕೆ ಮತ್ತೆ ಎಡಪಕ್ಷಗಳು. ಸೊ ವಿಸಿಕೆ ಬಳಿ 2 ಸ್ಥಾನ ಇದೆ, ಎಡಪಕ್ಷಗಳು ಸಿಪಿಐ ಮತ್ತೆ ಸಿಪಿಎಂ 2 ಸೇರಿದ್ರೆ 4 ಶಾಸಕರ ಬಲ ಇದೆ. ಒಟ್ಟು 6 ಶಾಸಕರ ಬಲ ಈಗ ಈ 3 ಪಕ್ಷಗಳಿಂದ ಇದೆ. ಒಂದು ವೇಳೆ ಈ 3 ಪಕ್ಷಗಳು ಟಿವಿಕೆಗೆ ಸಪೋರ್ಟ್ ಮಾಡಿದ್ರೆ ವಿಜಯ್ ಸರ್ಕಾರವನ್ನ ರಚನೆ ಮಾಡಬಹುದು. ಈಗ ಬಂದಿರ್ತಕ್ಕಂಥ ಲೇಟೆಸ್ಟ್ ಮಾಹಿತಿ ಏನಂದ್ರೆ, ಈಗೇನು ಡಿಎಂಕೆ ಸಭೆ ಇತ್ತು, ಈ ಡಿಎಂಕೆ ಸಭೆ ಬಳಿಕ ಒಂದು ನಿರ್ಧಾರವನ್ನ ಇಳಂಗೋವನ್ ಒಂದು ನಿರ್ಧಾರವನ್ನ ಪ್ರಕಟ ಮಾಡಿದ್ದಾರೆ. ಇವರು ರಾಜ್ಯಸಭಾ ಎಂಪಿ, ಡಿಎಂಕೆಯ ರಾಜ್ಯಸಭಾ ಎಂಪಿ ಇವರು ಇಳಂಗೋವನ್ ಡಿಎಂಕೆ ಸಭೆ ಬಳಿಕ ಮಾತನಾಡಿದ್ದಾರೆ. ಇವರು ಈಗಾಗಲೇ ರಾಜ್ಯಪಾಲರು ವಿಜಯ್ಗೆ ಈ ತಿಂಗಳ 10ನೇ ತಾರೀಕುವರೆಗೂ ಡೆಡ್ ಲೈನ್ ಕೊಟ್ಟಿದ್ದಾರೆ. ಅಂದ್ರೆ ನಾಳೆ ಬಿಟ್ಟ ನಾಳೆ ಇವತ್ತು 8, ನಾಳೆ 9, 10 ಸಂಡೇವರೆಗೂ ಟೈಮ್ ಕೊಟ್ಟಿದ್ದಾರೆ. ಅಂದ್ರೆ ಸಂಡೇ ಈವ್ನಿಂಗ್ ವರೆಗೂ ಟೈಮ್ ಕೊಟ್ಟಿದ್ದಾರೆ ವಿಜಯ್ಗೆ ರಾಜ್ಯಪಾಲರು. ಅಷ್ಟರ ಒಳಗಡೆ ಅವರು ತಮ್ಮ ಬಹುಮತವನ್ನ ಸಾಬೀತುಪಡಿಸಬೇಕು.
ಬಹುಮತ ಸಾಬೀತುಪಡಿಸೋದಕ್ಕೆ ಏನಾದ್ರೂ ವಿಫಲ ಆದ್ರೆ, ವಿಜಯ್ ಸರ್ಕಾರ ರಚನೆ ಮಾಡೋದಕ್ಕೆ ಏನಾದ್ರು ವಿಫಲ ಆದ್ರೆ ಮುಂದಿನ ನಿರ್ಧಾರ ನಮ್ದೇನು ಅನ್ನೋದನ್ನ ನಾವು ಪ್ರಕಟ ಮಾಡ್ತೀವಿ. ಅಂದ್ರೆ ಈಗಾಗಲೇ ಸ್ಟಾಲಿನ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ಒಂದು ಸಂದರ್ಶನ ಕೊಡ್ಬೇಕಾದ್ರೆ ಒಂದು ರಾಷ್ಟ್ರೀಯ ದಿನಪತ್ರಿಕೆಗೆ, ನಾವು ಪರ್ಯಾಯ ಸರ್ಕಾರವನ್ನ ರಚನೆ ಮಾಡೋದಿಲ್ಲ, ವಿಜಯ್ ತನ್ನ ಅಧಿಕಾರವನ್ನ ನಡೆಸಲಿ, 6 ತಿಂಗಳು ನೋಡ್ತೀವಿ, 6 ತಿಂಗಳಾದ್ಮೇಲೆ ನಮ್ಮ ನಿರ್ಧಾರವನ್ನ ಪ್ರಕಟ ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಾಗಿ ಸ್ಟಾಲಿನ್ ಹೇಳಿಕೆಯನ್ನ ಕೊಟ್ಟಿದ್ರು. ಇದೀಗ ಇಳಂಗೋವನ್ ಡಿಎಂಕೆ ಸಭೆ ಬಳಿಕ ಈ ರೀತಿ ಹೇಳಿಕೆಯನ್ನು ಯಾಕೆ ಕೊಡ್ತಾ ಇದ್ದಾರೆ ಅಂದ್ರೆ, ಎಐಡಿಎಂಕೆ ಮತ್ತೆ ಡಿಎಂಕೆ ಎರಡೂ ಸೇರಿ ಮಹಾಮೈತ್ರಿಯ ರಚನೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಸೊ ಇದ್ರಿಗೂ ಕೂಡ ಯಾರೊಬ್ರು ಕೂಡ ಅಧಿಕೃತವಾಗಿ ಕನ್ಫರ್ಮ್ ಮಾಡಿಲ್ಲ. ಅಂದ್ರೆ ಡಿಎಂಕೆ ಆಗಿರ್ಬೋದು, ಎಐಡಿಎಂಕೆ ಆಗಿರ್ಬೋದು, ಯಾರು ಕೂಡ ಇದುವರೆಗೂ ಕನ್ಫರ್ಮ್ ಮಾಡಿಲ್ಲ ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತ. ಫಾರ್ ದ ಫಸ್ಟ್ ಟೈಮ್ ಇಳಂಗೋವನ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು 10ನೇ ತಾರೀಕುವರೆಗೂ ವೆಯ್ಟ್ ಮಾಡ್ತೀವಿ, ವಿಜಯ್ ಸರ್ಕಾರ ರಚನೆ ಮಾಡ್ಲಿಲ್ಲ ಅಂದ್ರೆ ನಮ್ಮ ನಿರ್ಧಾರವನ್ನ ಮರುಪರಿಶೀಲನೆ ಮಾಡ್ತೀವಿ. ಅಂದ್ರೆ ಎಐಡಿಎಂಕೆ ಜೊತೆ ನಾವು ಮೈತ್ರಿಗೆ ಹೋಗ್ಬೇಕಾ ಬೇಡವಾ ಅನ್ನೋದನ್ನ ವಿಜಯ್ ನಿರ್ಧಾರದ ಮೇಲೆ, ಅಂದ್ರೆ 10ನೇ ತಾರೀಕು ನಂತರ ನಮ್ಮ ನಿರ್ಧಾರವನ್ನ ತಿಳಿಸ್ತೀವಿ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ಬಹುಶಃ ಸಂಡೇ ಆದ ನಂತರ ಒಂದು ಸೋಮವಾರದವರೆಗೂ ನಾವು ಈ ಒಂದು ತಮಿಳುನಾಡಿನ ಹೈ ಡ್ರಾಮಾವನ್ನು ನೋಡ್ಬೇಕಾಗುತ್ತೆ. ಅಂಕಿತಾ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಮಾಹಿತಿಗೆ.